ನಮಗೆ ಗಾಂಧಿಯವರ ಒಂದು ಮಹಿಳೆಯ ಪರವಾದ ಒಂದು ಧೋರಣೆ, ಒಂದು ಸುಧಾರಣೆಯ ಹಾದಿಯಲ್ಲಿ ನಮಗೆ ಹೆಚ್ಚು ಪ್ರಸ್ತುತ ಆಗ್ತಾರೆ. ಈಗ ನಾವು ಫೆಮಿನಿಸ್ಟ್ ಮೂವ್ಮೆಂಟ್ನ ಅಥವಾ ಸ್ತ್ರೀವಾದಿ ಚಳುವಳಿಯ ಒಂದು ಇನ್ನೂ ಉನ್ನತ ಚಿಂತನೆಗಳ ಮಟ್ಟಿಗೆ ನಾವು ಅವರನ್ನು ನೋಡೋದು ಬೇಕಾಗ ಇಲ್ಲ. ಗಾಂಧಿಯವರ ಕನಸು ಇದ್ದಿದ್ದು ಗ್ರಾಮೀಣ ಭಾರತದಲ್ಲಿ. ಗ್ರಾಮೀಣ ಅಭಿವೃದ್ಧಿಯ ಮೂಲಕನೇ, ಗ್ರಾಮೀಣ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಮೂಲಕನೇ, ಗ್ರಾಮೀಣ ಶ್ರಮಜೀವಿಗಳ ಒಂದು ಉನ್ನತೀಕರಣದ ಮೂಲಕನೇ ಸಮಾಜ ಸುಧಾರಣೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಬಂಡವಾಳದ ಬಗ್ಗೆ, ಔದ್ಯಮಿಕ ಬಂಡವಾಳದ ಬಗ್ಗೆ, ಔದ್ಯೋಗಿಕ ಬಂಡವಾಳದ ಬಗ್ಗೆ ಅವರು ಹೆಚ್ಚಾಗಿ ಅವರು ಅಧ್ಯಯನ ಮಾಡಿರಲಿಲ್ಲ ಅಂತ ನನಗೆ ಹೇಳೋಕ್ಕೆ ಅಧಿಕಾರ ಇಲ್ಲ. ಆದರೆ ಅವರ ಬಗ್ಗೆ ಮಾತಾಡಿ ಗಾಂಧಿ ಕಲ್ಪನೆ ಮಾಡಿಕೊಂಡಂಥ ಒಂದು ಭಾರತ ಇವತ್ತಿನ ಭಾರತವನ್ನು ನೋಡಿದಾಗ ಬಹಳ ಭಿನ್ನವಾಗಿದೆ. ಆದರೆ ಮೂಲತಃ ಇವತ್ತಿಗೂ ಭಾರತ ಕೃಷಿ ಪ್ರಧಾನ ದೇಶವಾಗಿಯೇ ಇದೆ. 70% ಜನ ನಗರದಲ್ಲಿದ್ದರೂ ಕೂಡ ಗ್ರಾಮೀಣ ಆರ್ಥಿಕತೆಯನ್ನು ಅಥವಾ ಕೃಷಿಯನ್ನು ಅವಲಂಬಿಸಿದಂತಹ ಒಂದು ಜನಸಮೂಹವನ್ನು ನಮ್ಮ ಜನಸಂಖ್ಯೆಯಲ್ಲಿ ನಾವು ಗುರುತಿಸ್ತಾ ಇದ್ದೀವಿ. ಒಂದು ಸರಳ ಜೀವನ, ಸಂಯಮದ ಜೀವನ ಮತ್ತು ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಮನೋಗುಣ ಮತ್ತು ಇಡೀ ಸಮಾಜವನ್ನು ಒಂದಾಗಿಟ್ಟಿರಬೇಕು ಅನ್ನುವಂಥ ಒಂದು ತಾತ್ವಿಕ ಬದ್ಧತೆ ಮತ್ತು ಆ ದೇಶದ ಒಂದು ಒಳಿತಿಗಾಗಿ ನಾವು ಎಲ್ಲವನ್ನೂ ದ್ವೇಷ, ಅಸೂಯೆ ಮತ್ತು ಮದಮಾತ್ಸರ್ಯಗಳನ್ನ ಮರೆತು ಮಾನವೀಯ ದೃಷ್ಟಿಕೋನದಿಂದ ನಾವು ಒಂದಾಗಿ ಬಾಳಬೇಕು ಅನ್ನೋ ಒಂದು ಚಿಂತನೆಗಳಿದೆಯಲ್ಲ, ಇದು ನಮಗೆ ಹೆಚ್ಚು ಗಾಂಧೀಜಿಯ ಪ್ರಸ್ತುತತೆ ಬಗ್ಗೆ ನಮಗೆ ಕಾಡಬೇಕಾಗಿದೆ. ಎಲ್ಲ ಸಂಗಾತಿಗಳಿಗೂ ಗೆಳೆಯರಿಗೂ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸುತ್ತಾ, ಗಾಂಧಿಯವರ ಪ್ರಸ್ತುತತೆ ಅನ್ನೋ ಪ್ರಶ್ನೆ ಬಂದಾಗ ನಾವು ಚಾರಿತ್ರಿಕ ವ್ಯಕ್ತಿಗಳನ್ನು ವರ್ತಮಾನದಲ್ಲಿ ನಾವು ಹೇಗೆ ನೋಡಬೇಕು, ಯಾವ ನಿಟ್ಟಿನಲ್ಲಿ ಅವರು ನಮಗೆ ಉಪಯುಕ್ತರಾಗಿ ಕಾಣ್ತಾರೆ ಅಥವಾ ಯಾವ ನಿಟ್ಟಿನಲ್ಲಿ ಅವರು ನಮಗೆ ವಿಮುಖರಾಗಿ ಕಾಣ್ತಾರೆ ಅಥವಾ ಯಾವ ರೀತಿಯಲ್ಲಿ ನಾವು ಅವರ ಒಂದು ತಾತ್ವಿಕ ಚಿಂತನೆಗಳಿಂದ ವಿಮುಖರಾಗಿದ್ದೀವಿ, ಅದರ ಒಂದು ಪರಿಣಾಮಗಳು ಏನಾಗಿದೆ. ಸೊ ಇದನ್ನ ಹಲವು ಆಯಾಮಗಳಲ್ಲಿ ನಾವು ಪ್ರಸ್ತುತತೆ ನೋಡ್ಬೋದು. ಅದು ಗಾಂಧಿಯವರೊಬ್ಬರಿಗೆ ಇಲ್ಲ, ನೀವು ರವೀಂದ್ರನಾಥ್ ಟಾಗೋರ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಯಾವುದೇ ಒಬ್ಬ ಸ್ವಾತಂತ್ರ್ಯ ಪೂರ್ವದ ಚಿಂತಕರನ್ನು ನಾವು ತಗೊಂಡ್ರು, ಸಮಾಜ ಸುಧಾರಕರನ್ನು ತಗೊಂಡ್ರು, ಈ ಹಲವು ಆಯಾಮಗಳಲ್ಲಿ ಅವರ ಪ್ರಸ್ತುತತೆಯನ್ನು ನಾವು ನೋಡಬೇಕಾಗತ್ತೆ. ಯಾಕಂದರೆ ಭಾರತ ಒಂದು ಪರ್ವಕಾಲದಲ್ಲಿದೆ ಅಂತ ಹೇಳೋದಕ್ಕಿಂತ ಒಂದು ಕವಲು ಹಾದಿಯಲ್ಲಿದೆ. ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಗಾಂಧಿ, ಅಂಬೇಡ್ಕರ್ ಆದಿಯಾಗಿ ಪ್ರತಿಯೊಬ್ಬ ಸ್ವಾತಂತ್ರ್ಯ ಸಂಗ್ರಾಮಿಯೂ ಕಂಡಂತಹ ಒಂದು ಕನಸುಗಳೇನಿದೆ, ಆ ಕನಸುಗಳನ್ನು ಸಾಕಾರಗೊಳಿಸೋದಕ್ಕೆ ಭಾರತದ ಶ್ರಮಜೀವಿ ವರ್ಗಗಳು ಸಾಕಷ್ಟು ದುಡಿದಿದ್ದಾರೆ, ಸಾಕಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಹಲವಾರು ಔದ್ಯಮಿಕವಾಗಿ, ಬೌದ್ಧಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಈ ಒಂದು ಜನಸಮುದಾಯಗಳು ನಿರ್ಮಿಸಿರುವಂಥ ಒಂದು ಸಮಾಜ ಏನಿದೆ ಅದು ಬಹಳ ಪ್ರಬಲ ಗಟ್ಟಿಯಾದ ಸಮಾಜವಾಗಿದೆ. ಭಾರತ ಇವತ್ತು ಯಾಕೆ ಗಟ್ಟಿಯಾಗಿದೆ ಅಂದರೆ ಆ ಒಂದು ತಳ ಸಮುದಾಯಗಳ ಜನರಿಂದ ಮತ್ತು ದುಡಿಮೆಯ ಜನರಿಂದ ಬಂದಂತಹ ಒಂದು ಶಕ್ತಿ ಅದು. ಅದನ್ನು ಆಡಳಿತ ನಡೆಸುವವರು ಅದನ್ನು ನಿರ್ವಹಿಸಿದ್ದಾರೆ ಹೊರತು ಅದರ ಮೂಲ ಅಂತಃಸತ್ವ ಇರೋದು ಜನರ ಒಂದು ನಾಡಿ ಮಿಡಿತಿದೆ, ಅವರ ಒಂದು ಪ್ರಯತ್ನಗಳನ್ನು. ಈ ಪ್ರಯತ್ನಗಳನ್ನು ಎಷ್ಟರ ಮಟ್ಟಿಗೆ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಾಗಿದೆ ಅಂತ ನೋಡಿದಾಗ ನಮಗೆ ಕೆಲವು ಕಡೆ ನಿರಾಸೆ ಆಗುತ್ತೆ. ಕೆಲವುದಲ್ಲಿ 75-77 ವರ್ಷಗಳ ನಂತರ, ಸ್ವಾತಂತ್ರ್ಯ ನಂತರ ನಾವು ಮತ್ತೆ ಹಿಂತಿರುಗಿ ನೋಡಿದಾಗ ನಾವು ಈ ಥರ ಕನಸು ಕಟ್ಟಿದ್ವಾ ಅಂತ ಅನ್ನುವಷ್ಟು ಮಟ್ಟಿಗೆ ಒಂದು ನಿರಾಶಾದಾಯಕ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದು ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಇರ್ಬೋದು, ಅಥವಾ ಅಂಬೇಡ್ಕರ್ ಅವರು ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದಂಥ ಸಾಂವಿಧಾನಿಕ ಮೌಲ್ಯಗಳ ಬಗ್ಗೆ ಇರ್ಬೋದು, ಅಥವಾ ಸಾಂವಿಧಾನಿಕ ನೈತಿಕತೆ. ಅಂದಿನ ಯಾವುದೇ ಒಬ್ಬ ಗಾಂಧೀಜಿಯವರಲ್ಲಾಗಲಿ ಅಂಬೇಡ್ಕರ್ ಅವರಲ್ಲಾಗಲಿ ನಾವು ಮುಖ್ಯವಾಗಿ ನಾವು ಕಾಣಬೇಕಾಗಿ ಇವತ್ತಿಗೂ ಗುರುತಿಸಬೇಕಾಗಿದ್ದು ಸಾಂವಿಧಾನಿಕ ನೈತಿಕತೆ, ರಾಜಕೀಯ ನೈತಿಕತೆ, ಸಾಮಾಜಿಕ ನೈತಿಕತೆ, ಸಾಂಸ್ಕೃತಿಕ ನೈತಿಕತೆ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಸಹ ಮಾನವ ಸಮಾಜ ತನ್ನ ನೈತಿಕ ತಳಹದಿಯನ್ನು ಉಳಿಸ್ಕೊಂಡು ಹೋದರೆ ಮಾತ್ರ ಒಂದು ಉನ್ನತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋ ಒಂದು ನಂಬಿಕೆ ಅವರಲ್ಲಿತ್ತು. ಆದರೆ ಇವತ್ತಿಗೂ ಸತ್ಯ. ಈ ಒಂದು ದೃಷ್ಟಿಯಿಂದ ನಾವು ಗಾಂಧಿಯನ್ನು ನೋಡಬೇಕು. ರಾಜಕೀಯವಾಗಿ ಅಥವಾ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹಲವು ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇರ್ತದೆ. ಯಾಕಂದರೆ ಅಂಬೇಡ್ಕರ್ ವರ್ಸಸ್ ಗಾಂಧಿ ಅನ್ನೋದು ನಾವು ನೋಡದೇ ಇದ್ರೂ ಕೂಡ ಆ ವರ್ಸಸ್ ಅನ್ನೋ ಪದವನ್ನು ನಾನಂತೂ ಆ ಪದವನ್ನು ಬಳಸೋದಕ್ಕೆ ಇಷ್ಟಪಡೋದಿಲ್ಲ. ಅಂಬೇಡ್ಕರ್ ಮತ್ತು ಗಾಂಧಿ, ಅಥವಾ ಅಂಬೇಡ್ಕರ್ ಮತ್ತು ಗಾಂಧಿ ಮತ್ತು
ಪೆರಿಯಾರ್, ಗಾಂಧಿ ಮತ್ತು ವಿವೇಕಾನಂದ. ಸೊ ಈ ರೀತಿಯ ನಾವು ಅನುಸಂಧಾನ ಮಾಡ್ತಾ ಹೋದಾಗ ಗಾಂಧಿ ಎಲ್ಲಿ ನಮಗೆ ಪ್ರಸ್ತುತವಾಗಿ ಕಾಣ್ತಾರೆ, ರಾಜಕೀಯವಾಗಿ ಕಾಣ್ತಾರ, ಸಾಂಸ್ಕೃತಿಕವಾಗಿ ಕಾಣ್ತಾರ, ಸಾಮಾಜಿಕವಾಗಿ ಕಾಣ್ತಾರೆ, ಇದನ್ನ ಮೂರ್ನಾಲ್ಕು ಒಂದು 10 ನಿಮಿಷದಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ರಾಜಕೀಯವಾಗಿ ನೋಡಿದಾಗ ಗಾಂಧಿ ಪ್ರತಿಪಾದಿಸಿದಂತಹ ಒಂದು ತತ್ವಗಳೇನಿದೆ, ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಭಿವೃದ್ಧಿಗಳನ್ನ ಗಮನದಲ್ಲಿಟ್ಕೊಂಡು ಕೃಷಿ ಪ್ರಧಾನ ದೇಶವಾದ ಭಾರತವನ್ನು ಒಂದು ಸದೃಢ ದೇಶವನ್ನಾಗಿ ಕಟ್ಟುವ ಒಂದು ಕನಸು ಏನಿತ್ತು, ಆ ಒಂದು ಅದಕ್ಕೆ ಬೇಕಾದಂಥ ಒಂದು ರಾಜಕೀಯ ಪರಿಸರ, ಆ ಪರಿಸರದಲ್ಲಿ ರಾಜಕಾರಣಿಗಳು ಹೇಗಿರಬೇಕು, ಇದರ ಬಗ್ಗೆ ಅವಳಿಗೆ ಬಹಳ ನಿರ್ದಿಷ್ಟವಾದ ಒಂದು ಖಚಿತವಾದ ಒಂದು ಸೈದ್ಧಾಂತಿಕ ನಿಲುವುಗಳನ್ನ ಗಾಂಧಿ ಹೊಂದಿದ್ರು. ಒಂದು ಸರಳತೆ ಮತ್ತು ಸಂಯಮ, ಸಭ್ಯತೆ ಮತ್ತು ಒಂದು ನೈತಿಕ ತಳಹದಿ ಮತ್ತು ಜನಪರವಾಗಿ ದುಡಿಯುವಂತಹ ಒಂದು ಮನಸ್ಥಿತಿ. ಸೊ ಈ ಒಂದು ಅಂಶಗಳನ್ನು ನಾವು ಇವತ್ತಿಗೆ ನೋಡಿದಾಗ ಒಂದು ಚರಕ ಅಡ್ವರ್ಟೈಸ್ಮೆಂಟ್ ಥರ ಒಂದು ಚರಕ ಕಾಣುತ್ತೆ, ಅದ್ರ ಹಿಂದೆ ಕೂತ್ಕೊಂಡಿರೋ ನಾಯಕರು ಕಾಣ್ಬೋದು. ಕೆಲವು ಗಾಂಧಿ ಟೊಪ್ಪಿ ಅಂತ ನಾವೇನಂತೀವಿ, ಅಥವಾ ಖಾದಿ ವಸ್ತ್ರಧಾರಿಗಳನ್ನು ನಾವು ರಾಜಕಾರಣದಲ್ಲಿ ನೋಡ್ಬೋದು. ಅಥವಾ ಜೀವನ ಶೈಲಿಯನ್ನು ನಾವು ನೆನೆಸ್ಕೊಂಡಾಗ ಗಾಂಧಿ ಕಾಣಿಸೋದೇ ಇಲ್ಲ. ಅಥವಾ ಬಹಳ ಒಂದು ಅಲ್ಪ ಸಂಖ್ಯೆಯ ಒಂದು 1 or 2% ಪೊಲಿಟಿಷಿಯನ್ಸ್ ಅಲ್ಲಿ ನಾವು ಆ ಗಾಂಧಿಯ ಒಂದು ಸರಳ ಜೀವನದ ಒಂದು ಪರಿಕಲ್ಪನೆಯನ್ನು ನಾವು ನೋಡ್ಬೋದು ಅಷ್ಟೇ. ಬಿಯಾಂಡ್ ದಟ್ ಎಂಟೈರ್ ಪೊಲಿಟಿಕಲ್ ಎರೇನಾ ಏನಿದೆ, ರಾಜಕೀಯ ಒಂದು ಮೈದಾನ ಏನಿದೆ, ಅದು ಇವತ್ತು ಉಳ್ಳವರ ಸ್ವತ್ತಾಗಿ, ಉಳ್ಳವರ ಅಂದರೆ ಒಂದು ಔದ್ಯಮಿಕವಾಗಿ ಮತ್ತು ಕೈಗಾರಿಕೋದ್ಯಮಿಗಳಾಗಿ, ರಿಯಲ್ ಎಸ್ಟೇಟ್ ಏಜೆಂಟರಾಗಿ, ಅಥವಾ ರಾಜಕೀಯವನ್ನೇ ತಮ್ಮ ಒಂದು ಉದ್ಯಮವನ್ನಾಗಿ ಮಾಡಿಕೊಂಡಂಥ ಒಂದು ಜನಗಳ ನಡುವೆ ಇವತ್ತು ನಮ್ಮ ರಾಜಕೀಯ ನಡೀತಾ ಇದೆ. ಸೊ ಹಾಗಾಗಿ ಚುನಾವಣೆಗಳಲ್ಲಿ ನಡೆಯುವ ಹಣದ ಪ್ರಭಾವ, ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋದು ಬೇಡಿಲ್ಲ. ಆದರೆ ಇಲ್ಲಿ ನಾವು ಗಾಂಧಿಯನ್ನು ನೋಡಿದಾಗ, ಅಥವಾ ಗಾಂಧಿ ಇವತ್ತು ನಮ್ಮ ನಡುವೆ ಇದ್ದಿದ್ರೆ ಏನು ಹೇಳ್ತಿದ್ರು, ನಾವು ಈ ಥರನೇ ನೋಡ್ಬೇಕಾಗತ್ತೆ. ಯಾವುದೋ ಒಬ್ಬ ನಾಯಕರನ್ನು ನೋಡ್ಬೇಕಾದ್ರೆ ಇವತ್ತು ನಮ್ಮ ನಡುವೆ ಇದ್ದಿದ್ರೆ ಅವ್ರು ಏನು ಹೇಳ್ತಾ ಇರೋದು, ಇದಕ್ಕೆ ನೋಡಿದ್ರೆ ಓಡೋಗ್ಬಿಡ್ತಿದ್ರು ಅನ್ನೋ ಒಂದು ತಮಾಷೆಗೆ ಹೇಳ್ಬೋದು. ಆದರೆ ಅದಲ್ಲ, ಇಲ್ಲಿ ಇಂತಹ ಒಂದು ನಾಯಕತ್ವವನ್ನು ಸೃಷ್ಟಿಸಲಿಕ್ಕಾಗಿ ನಾವು ಸ್ವಾತಂತ್ರ್ಯ ಪಡೆದ್ವಾ? ಈ ಒಂದು ದಬ್ಬಾಳಿಕೆ ತಂತ್ರಗಳು, ಕರಾಳ ಶಾಸನಗಳು, ಜನರ ದನಿಯನ್ನು ಹತ್ತಿಕ್ಕುವಂತಹ ಒಂದು ಆಡಳಿತಾತ್ಮಕ ಪ್ರಯತ್ನಗಳು ಮತ್ತು ಪ್ರತಿರೋಧವನ್ನು ಸಹಿಸಿಕೊಳ್ಳಕ್ಕೆ ಆಗದಿರುವಂಥ ಒಂದು ಆಳ್ವಿಕೆ, ಆ ಗವರ್ನೆನ್ಸಲ್ಲಿ ಪ್ರತಿರೋಧ ಮಾಡೋದೇ ಒಂದು ದೊಡ್ಡ ಅಪರಾಧ. ಅಪರಾಧ ಅಂತ ನೋಡ್ತಾ ಇಲ್ಲ, ಅಪರಾಧವನ್ನು ವಿರೋಧಿಸೋರಿದ್ದಾರಲ್ಲ ಅವರು ಅಪರಾಧಿಗಳಾಗ್ತಾರೆ. ಅದನ್ನು ನೀವು ಎಲ್ಲಿಂದ ಬೇಕಾದ್ರೆ ನೋಡ್ಬೋದು. ಸೋನಂ ವಾಂಗ್ಚುಕ್ನಿಂದ ಧರ್ಮಸ್ಥಳದವರೆಗೂ ಇದನ್ನು ನೋಡ್ಬೋದು. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ರಾಜಕೀಯವಾಗಿ ನಮಗೆ ಗಾಂಧಿ ಬಹಳ ಪ್ರಸ್ತುತವಾಗ್ತಾರೆ. ಯಾಕಂದರೆ ಅಲ್ಲಿ ಜನಪರ ದನಿ ಅನ್ನೋದು ಅವರಲ್ಲಿ ಬಹಳ ಆಳವಾಗಿತ್ತು, ಬಹಳ ಸಹಜವಾಗಿತ್ತು. ಅದನ್ನು ಕೃತಕವಾಗಿ ಸೃಷ್ಟಿಸಿಕೊಂಡಂತಹ ಒಂದು ಮನಸ್ಥಿತಿ ಆಗಿರಲಿಲ್ಲ ಗಾಂಧೀಜಿಯದ್ದು. ಅವರದೇ ಆದ ಒಂದು ತಾತ್ವಿಕ ನೆಲೆಗಳಲ್ಲಿ ಜನರಿಗೋಸ್ಕರ ನಾವು ಇದನ್ನು ದುಡಿಬೇಕು. ಎರಡನೆಯ ಅಂಶವನ್ನು ನಾವು ನೋಡಿದಾಗ ಸಾಮಾಜಿಕವಾಗಿ ನೋಡಿದಾಗ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇರುತ್ತೆ. ಚಾತುರ್ವರ್ಣ ವ್ಯವಸ್ಥೆಯನ್ನು ಒಪ್ಪಿಕೊಂಡವರು, ಅದರ ಅಸ್ಪೃಶ್ಯತೆಯನ್ನು ವಿರೋಧಿಸಿದವರು, ಅಂತರ್ಜಾತಿ ವಿವಾಹವನ್ನು ತಡವಾಗಿ ಆದರೂ ಅದರ ಒಂದು ಮೌಲ್ಯವನ್ನು ಕಂಡುಕೊಂಡು ಅಂಬೇಡ್ಕರ್ ಅವರ ಒಂದು ನಿಲುವುಗಳಿಗೆ ಒಂದು ಪ್ಯಾರಲಲ್ ಆಗಿ ತಮ್ಮದು ಅದರ ಒಂದು ಅಸ್ಪೃಶ್ಯತೆಯ ನಿವಾರಣೆ ಬಗ್ಗೆ, ಅಂತರ್ಜಾತಿ ವಿವಾಹಗಳ ಬಗ್ಗೆ, ಜಾತಿ ವಿನಾಶದ ಬಗ್ಗೆ ಅವ್ರದ್ದೇ ಆದ ಕಲ್ಪನೆಗಳು ಇಟ್ಕೊಂಡಿದ್ವಿ. ಒಂದೇ ಥರ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೂ ಆಗಲ್ಲ. ಆ ಒಂದು ಭಿನ್ನಾಭಿಪ್ರಾಯಗಳ ನಡುವೆ ಸಹ ಅವರು ಸಮಾಜದಲ್ಲಿ ನೋಡಿದ್ದೆ ಅಂತ ಹೇಳಿದ್ರೆ ಒಂದು ಸುಧಾರಣೆಯ ಒಂದು ಮನಸ್ಥಿತಿಯೇ ಬರಬೇಕು. ಎಲ್ಲ ಜಾತಿಗಳಲ್ಲೂ ಸಮಾಜ ಸುಧಾರಣೆ ಆಗಬೇಕು. ಅಂದರೆ ಸಾಮಾಜಿಕವಾಗಿ ಒಂದು ಉನ್ನತಿಯನ್ನು ಗಳಿಸುವಂತಹ ನಿಟ್ಟಿನಲ್ಲಿ ನಮ್ಮ ಚಿಂತನಾ ವಾಹಿನಿಗಳಲ್ಲಿ, ಚಿಂತನಾಧಾರೆಗಳಲ್ಲಿ, ನಮ್ಮ ಕಾರ್ಯವೈಖರಿಗಳಲ್ಲಿ, ನಮ್ಮ ನಡವಳಿಕೆಗಳಲ್ಲಿ ಮತ್ತು ನಾವು ಕೈಗೊಳ್ಳುವಂಥ ಒಂದು ಸಾರ್ವಜನಿಕ ನಿರ್ಧಾರಗಳಲ್ಲಿ ಒಂದು ಸುಧಾರಣೆಯನ್ನು ನಾವು ಕಾಣಬೇಕು. ಇದು ಗಾಂಧೀಜಿಯವರ ಕ್ರಾಂತಿಕಾರಿ ಚಿಂತನೆಗಳು ಖಂಡಿತವಾಗಿ ಅವರಿರಲಿಲ್ಲ. ಅಂದರೆ ಕ್ರಾಂತಿ ಅಂದರೆ ಬರೀ ಅಹಿಂಸಾತ್ಮಕ ಕ್ರಾಂತಿ ಒಂದೇ ಅಲ್ಲ, ಒಂದು ಇಡೀ ವ್ಯವಸ್ಥೆಯನ್ನು ಪಲ್ಲಟಗೊಳಿಸಿ ಹೊಸ ವ್ಯವಸ್ಥೆಯನ್ನು ಕಟ್ಟುವುದಕ್ಕೆ ಅವರೇನು ಬಯಸಲಿಲ್ಲ. ಇರುವ ವ್ಯವಸ್ಥೆಯನ್ನೇ ಉತ್ತಮಗೊಳಿಸುವಂತಹ, ಉನ್ನತೀಕರಣಗೊಳಿಸುವಂತಹ ಒಂದು ಔದಾತ್ಯವನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ಅವರು ಸಮಾಜದಲ್ಲಿ ಕಾಣಬೇಕು ಅಂತ ಅವರು ಆಶಿಸಿದರು. ಅವರ ಒಂದು ಆಶ್ರಮಗಳಾಗ್ಬೋದು, ಅವರ ಒಂದು ಬೋಧನೆಗಳಾಗ್ಬೋದು, ಇದೇ ನಿಟ್ಟಿನಲ್ಲೇ ಸಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ
ಆ ಸಮಾಜ ಸುಧಾರಣೆಯ ಒಂದು ತತ್ವಗಳೇನಿದೆ, ಆ ಒಂದು ಸರಳ ಜೀವನದಿಂದ ಹಿಡಿದು ಸಾರ್ವಜನಿಕ ಸ್ಪಂದನೆಯವರೆಗೂ ನಾವು ನೋಡಿದ್ರೆ, ಅಥವಾ ಮಹಿಳೆಯರ ಬಗ್ಗೆ ನಮ್ಗೆ ಇರಬೇಕಾದಂತಹ ಒಂದು ಗೌರವಯುತ ದೃಷ್ಟಿಕೋನ ಅಲ್ಲ ಅದು. ಅದು ಗೌರವ ಅಂತ ಒಂದು ಅಪಭ್ರಂಶ ಆಗಿದೆ. ಅದು ಮಹಿಳೆಯರ ಬಗ್ಗೆ ಇರಬೇಕಾದಂಥ ಒಂದು ಸಮಾನತಾ ದೃಷ್ಟಿಕೋನ, ಸ್ತ್ರೀವಾದವನ್ನು ಗೌರವಿಸುವಂತಹ ಒಂದು ದೃಷ್ಟಿಕೋನ, ಇದು ಗಾಂಧೀಜಿಯವರಲ್ಲಿ ಬಹಳ ಇತ್ತು. ಅದನ್ನು ಅವರು ನಮ್ಮ ಸಮಾಜದಲ್ಲಿ ಕಾಣಕ್ಕೆ ಇಷ್ಟಪಟ್ಟಿದ್ರು. ಒಂದು ಸ್ತ್ರೀ ದ್ವೇಷ ಅನ್ನೋದು, ಅಥವಾ ಮಿಸೋಜಿನಿ ಅಂತ ಏನು ಹೇಳ್ತಾರೆ, ಆ ಮಿಸೋಜಿನಿಯ ಯಾವುದೇ ಅಂಶಗಳು ಸಮಾಜದಲ್ಲಿ ಇಲ್ಲದಿರೋ ರೀತಿಯಲ್ಲಿ ಇರುವ ವ್ಯವಸ್ಥೆಯಲ್ಲೇ, ನಮ್ಮ ಒಂದು ಸಾಂಪ್ರದಾಯಿಕ ಸನಾತನ ಧರ್ಮದ ಕೌಟುಂಬಿಕ ವ್ಯವಸ್ಥೆಯಲ್ಲೇ ಆ ಒಂದು ಸುಧಾರಣೆಗಳನ್ನು ಕಾಣೋದ್ರ ಮೂಲಕ ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನವನ್ನು ನಾವು ಕೊಡಬಹುದು. ಬೇರೆ ಇದು ಇನ್ನೊಂದು ಆಯಾಮದಲ್ಲಿ ನೋಡಿದಾಗ, ಕ್ರಾಂತಿಕಾರಿ ಚಿಂತನೆಯಲ್ಲಿ ನೋಡಿದಾಗ ಮಹಿಳೆಯರಿಗೆ ಸಬಲೀಕರಣ ಅನ್ನೋದು ಬೇರೆ ಅರ್ಥ ತಗೊಳುತ್ತೆ. ಗಾಂಧೀಜಿಯವರಿಗೆ ಆ ಒಂದು ಕ್ರಾಂತಿಕಾರಿ ಚಿಂತನೆಗಳಿಗಿಂತ ಹೆಚ್ಚಾಗಿ ಕುಟುಂಬ ಒಂದಾಗಿರಬೇಕು, ಕುಟುಂಬ ವಿಚ್ಛಿದ್ರೀಕರಣ ಆಗಬಾರ್ದು, ಸಮಾಜದ ವಿಚ್ಛಿದ್ರೀಕರಣ ಆಗಬಾರ್ದು. ಆ ಒಂದು ಒಂದಾಗಿರುವಾಗಲೇ ಪರಸ್ಪರ ಗೌರವಿಸುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಆ ಒಂದು ವಾತಾವರಣವನ್ನು ಕೂಡ ನಾವು ಇವತ್ತು ಕಾಣಕ್ಕಾಗ್ತಿಲ್ಲ. ಇದು ನಮಗೆ ಅವರ ಪ್ರಸ್ತುತತೆ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಇದು ಬಹಳ ಮುಖ್ಯವಾಗುತ್ತೆ. ಒಂದು ಕುಟುಂಬದಲ್ಲಾಗ್ಬೋದು, ಸಮಾಜದಲ್ಲಾಗ್ಬೋದು, ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಎಷ್ಟರ ಮಟ್ಟಿಗೆ ಒಂದು ನಗಣ್ಯಗೊಳಿಸಲಾಗಿದೆ ಅಂದರೆ, ಅದೊಂದು ಸಹಜ ಪ್ರಕ್ರಿಯೆ ಆಗತ್ತೆ, ಏನು ಮಾಡೋಕ್ಕಾಗತ್ತೆ. ಅದು ಹಲವಾರು ರಾಜಕಾರಣಿಗಳ ಸ್ಟೇಟ್ಮೆಂಟ್ಗಳು ನಾವು ನೋಡಿದ್ದೀವಿ. ಸಮಾಜದಲ್ಲಿ ಇಂಥದ್ದು ಆಗ್ತಾನೆ ಇರುತ್ತೆ. ಅತ್ಯಾಚಾರ ನಡೆದಾಗೆಲ್ಲ ಇದನ್ನೇ ಹೇಳ್ತಾರೆ. ಅಥವಾ ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೋ, ಯಾರು ಹತ್ಯೆಗೆ ಈಡಾಗ್ತಾರೋ ಅವ್ರ ಮೇಲೆ ಆರೋಪ ಹಾಕಿ ಅವ್ರನ್ನೇ ದೋಷಿಯನ್ನ ಮಾಡಿ, ಅವ್ರು ಇಷ್ಟೊತ್ತಲ್ಲಿ ಯಾಕೆ ಹೊರಗೆ ಬರಬೇಕಾಗಿತ್ತು, ಈ ಥರ ಬಟ್ಟೆ ಯಾಕೆ ಹಾಕಬೇಕಾಗಿತ್ತು, ಈ ಥರದ ಅಭಿಪ್ರಾಯಗಳು. ಇಲ್ಲಿ ನಮಗೆ ಗಾಂಧಿಯವರ ಒಂದು ಮಹಿಳೆಯ ಪರವಾದ ಒಂದು ಧೋರಣೆ, ಒಂದು ಸುಧಾರಣೆಯ ಹಾದಿಯಲ್ಲಿ ನಮಗೆ ಹೆಚ್ಚು ಪ್ರಸ್ತುತ ಆಗ್ತಾರೆ. ಈಗ ನಾವು ಫೆಮಿನಿಸ್ಟ್ ಮೂವ್ಮೆಂಟ್ನ ಅಥವಾ ಸ್ತ್ರೀವಾದಿ ಚಳುವಳಿಯ ಒಂದು ಇನ್ನೂ ಉನ್ನತ ಚಿಂತನೆಗಳ ಮಟ್ಟಿಗೆ ನಾವು ಅವ್ರನ್ನ ನೋಡೋದು ಬೇಕಾಗ ಇಲ್ಲ. ಆ ಮಟ್ಟಿಗನ್ನ ನಾವು ಸಾಧಿಸಕ್ಕೆ ಸಾಧ್ಯ ಆಗಿದೆಯಾ? ಇವತ್ತಿನ ಕರ್ನಾಟಕದಲ್ಲಿ ನಡೆಯುತ್ತಿರುವ ಒಂದು ಬೆಳವಣಿಗೆಗಳನ್ನು ನೋಡಿದ್ರೆ, ಅತ್ಯಾಚಾರಗಳು ಮತ್ತು ಪೋಕ್ಸೋ ಕಾಯ್ದೆಗಳು, ವರ್ಷಕ್ಕೆ ಒಂದು 2,000 ಚಿಲ್ಲರೆ ಪೋಕ್ಸೋ ಕಾಯ್ದೆಗಳು ದಾಖಲಾಗುತ್ತವೆ. ನಂತರ ಬಾಲ್ಯ ವಿವಾಹಗಳು, ಆ ಕಾಲದಲ್ಲಿ ಗಾಂಧಿ ವಿರೋಧಿಸಿದ ಬಾಲ್ಯ ವಿವಾಹಗಳಲ್ಲಿ ಕರ್ನಾಟಕ ಆಲ್ಮೋಸ್ಟ್ ಮುಂಚೂಣಿ ರಾಜ್ಯವಾಗಿದೆ. ಬಾಲ ವಿಧವೆಯರು ಜಾಸ್ತಿ ಆಗಿದ್ದಾರೆ, ಬಾಲ ಗರ್ಭಿಣಿಯರು ಜಾಸ್ತಿ ಆಗಿದ್ದಾರೆ. ಇದನ್ನು ನಾವು ಏನು ಸಾಧಿಸಿದ್ದೀವಿ? ಸೊ ಇದನ್ನು ನಾವು ಸಾಂವಿಧಾನಿಕ ನೆಲೆಯಲ್ಲಿ ನೋಡಿದಾಗ ನಮಗೆ ಬೇರೆ ಬೇರೆ ಆಯಾಮಗಳು ಸಿಗುತ್ತೆ. ಸಾಮಾಜಿಕ ನೆಲೆಯಲ್ಲಿ ನೋಡಿದಾಗ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಲಿ, ನಮ್ಮ ಒಂದು ಹಿರಿಯ ತಲೆಮಾರಿನ ಒಂದು ಚಿಂತನಾ ವಾಹಿನಿಗಳಾಗಲಿ, ನಾವು ನೀಡ್ತಾ ಇರುವಂಥ ಒಂದು ತಾತ್ವಿಕ ಪುಷ್ ಅಂತ ಏನಿದೆ, ತಾತ್ವಿಕ ಒತ್ತು ಏನಿದೆ ಸಮಾಜಕ್ಕೆ, ಆ ತಾತ್ವಿಕ ಒತ್ತು ಕೊಡುವುದರೊಳಗೆ ನಾವು ಎಲ್ಲಿ ವಿಫಲರಾಗಿದ್ದೇವೆ? ಇಲ್ಲಿ ನಮಗೆ ಗಾಂಧಿ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗ್ತಾರೆ ಅಂತ ಹೇಳಿದಾಗ, ಅವರು ಮಹಿಳೆಯನ್ನು ನೋಡಿದಂತಹ ಒಂದು ರೀತಿ, ಅದರೊಳಗೂ ಹಲವಾರು ಕಾಂಪ್ಲೆಕ್ಸಿಟೀಸ್ ಇದೆ, ಇಲ್ಲ ಅಂತಲ್ಲ. ಆದರೆ ಅವರ ಮಹಿಳೆಯನ್ನು ಸಮಾನತೆಯ ದೃಷ್ಟಿಯಿಂದ ಅವರು ನೋಡಿದಂತಹ ರೀತಿಯಲ್ಲಿ ನಮಗೆ ನೋಡೋಕ್ಕೆ ಸಾಧ್ಯ, ಆ ಮಟ್ಟಿಗೆ ಕೂಡ ನಾವು ಸಾಧ್ಯವಾಗಿಲ್ಲ. ಸೊ ಇಲ್ಲಿ ನಮಗೆ ಗಾಂಧಿಯವರಿಗೆ ನಾವು ವಿಮುಖರಾದದನ್ನು ನಾವು ನೋಡ್ತೀವಿ. ಅವರ ಪ್ರಸ್ತುತತೆಯ ಬಗ್ಗೆ ಮಾತಾಡಬೇಕಾದ್ರೆ ಅವರ ಒಂದು ಆ ತಾತ್ವಿಕ ನೆಲೆಗಳು ಇವತ್ತು ಪ್ರಸ್ತುತನೇ ಅಲ್ಲ ಅಂತ ನಾವು ಸಾರಾಟಕಟ್ಟಾಗಿ ಹೇಳೋದಕ್ಕೆ ಭಾರತೀಯ ಸಮಾಜದಲ್ಲಿ ಯಾಕಾಗೋದಿಲ್ಲ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಎಲ್ಲ ರೀತಿಯ ವರ್ಗಗಳು ಇನ್ನೂ ಜೀವಂತವಾಗಿದೆ, ಎಲ್ಲ ಪದ್ಧತಿಗಳು ಜೀವಂತವಾಗಿದೆ. ಅಸ್ಪೃಶ್ಯತೆ ಇದೆ, ಊಳಿಗಮಾನ್ಯತೆ ಇದೆ, ಪಿತೃಪ್ರಧಾನತೆ ಪ್ರಧಾನವಾಗಿದೆ. ಎಲ್ಲ ವಲಯಗಳಲ್ಲಿ ಶಿಕ್ಷಣದಿಂದ, ಪ್ರಾಥಮಿಕ ಶಿಕ್ಷಣದಿಂದ ಸಂಸತ್ತಿನವರೆಗೂ ಪಿತೃಪ್ರಧಾನ ಮೌಲ್ಯಗಳು ಜೀವಂತವಾಗಿದೆ. ಸೊ ಹೀಗಿದ್ದಾಗ ಅಲ್ಲಿ ನಮಗೆ ಗಾಂಧಿಯವರನ್ನು ನಾವು ಎಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ವಿಫಲರಾಗಿದ್ದೀವಿ. ಸಂಪೂರ್ಣವಾಗಿ ಅಂತಿಮವಾದ ಒಂದು ಪರಿಹಾರವನ್ನು ಸೂಚಿಸ್ತಾರೆ ಅಂತ ನಾವು ಗಾಂಧಿಯವರಲ್ಲಿ ಕಂಡುಕೊಳ್ಳೋದು ಬೇಕಾಗೂ ಇಲ್ಲ. ಯಾವುದೇ ಚಿಂತಕರು ಅದನ್ನು ಮಾಡೋದಿಲ್ಲ. ಮಾರ್ಕ್ಸ್ ಆಗಲಿ, ಎಂಗೆಲ್ಸ್ ಆಗಲಿ, ಅಥವಾ ಮಾವೋ ಆಗಲಿ, ಅವ್ರದ್ದೇ ಆದ ಒಂದು ಸಿದ್ಧಾಂತಗಳನ್ನು ಮಂಡಿಸಿದಾಗ ಇದೇ ಒಂದು ಅಂತಿಮವಾದ ನಿರ್ಧಾರ, ಇದ್ರ ಆಚೆಗೆ ಏನು ಇಲ್ವೇ ಇಲ್ಲ ಅಂತ ಹೇಳೋಕ್ಕಾಗೋದು ಇಲ್ಲ. ಅಂಬೇಡ್ಕರ್ ಅವರು ಕೂಡ ಆ ಥರ ಭಾವಿಸಿಲ್ಲ, ಬುದ್ಧ ಕೂಡ ಆ ಥರ ಭಾವಿಸಿಲ್ಲ. ಅದರ ದಾಟಿಗೆ ನಾವು ಯೋಚನೆ ಮಾಡಬೇಕು. ಬಟ್ ಆ ಒಂದು ಹಂತವನ್ನು ನಾವು ರೀಚ್ ಆಗಿದ್ದೀವ? ಸಾಮಾಜಿಕವಾಗಿ ನಾವು ಏಕೆ ವಿಫಲರಾಗಿದ್ದೀವಿ? ಇಲ್ಲಿ ನಾವು ಆ ಗಾಂಧೀಜಿಯವರ ಒಂದು ತತ್ವಗಳನ್ನು ನಾವು ಎಲ್ಲೋ ಒಂದು ಕಡೆ ನಾವು ಅವರಿಂದ ದೂರ ಸರಿದಿದ್ದೀವಿ. ಇಲ್ಲಿ ನಮಗೆ ಹೆಚ್ಚು ಪ್ರಸ್ತುತವಾಗಿ ಕಾಣ್ತದೆ. ಮತ್ತೆ ಆರ್ಥಿಕ ನೆಲೆ ನೋಡಿದಾಗ ಗಾಂಧಿಯವರ ಕನಸು ಇದ್ದಿದ್ದು ಗ್ರಾಮೀಣ ಭಾರತದಲ್ಲಿ.
ಗ್ರಾಮೀಣ ಅಭಿವೃದ್ಧಿಯ ಮೂಲಕನೇ, ಗ್ರಾಮೀಣ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಮೂಲಕನೇ, ಗ್ರಾಮೀಣ ಶ್ರಮಜೀವಿಗಳ ಒಂದು ಉನ್ನತೀಕರಣದ ಮೂಲಕನೇ ಸಮಾಜ ಸುಧಾರಣೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಬಂಡವಾಳದ ಬಗ್ಗೆ, ಔದ್ಯಮಿಕ ಬಂಡವಾಳದ ಬಗ್ಗೆ, ಔದ್ಯೋಗಿಕ ಬಂಡವಾಳದ ಬಗ್ಗೆ ಅವ್ರು ಹೆಚ್ಚಾಗಿ ಅವರು ಅಧ್ಯಯನ ಮಾಡಿರಲಿಲ್ಲ ಅಂತ ನನಗೆ ಹೇಳೋಕೆ ಅಧಿಕಾರ ಇಲ್ಲ. ಆದರೆ ಅವರು ಅದ್ರ ಬಗ್ಗೆ ಮಾತಾಡಲಿಲ್ಲ. ಮಾರ್ಕ್ಸ್ವಾದ ಅಷ್ಟು ಬಲವಾಗಿದ್ದಂಥ ಒಂದು ಕಾಲದಲ್ಲೂ ಕೂಡ ಅವರು ಬಂಡವಾಳದ ಬಗ್ಗೆ ಯಾವುದೇ ಒಂದು ತಾತ್ವಿಕವಾದ ನಿಲುವುಗಳನ್ನು ಪ್ರದರ್ಶಿಸಲಿಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಗ್ರಾಮಗಳನ್ನು ನೋಡಿದಾಗ ಭಿನ್ನವಾದ ರೀತಿಯ ಗ್ರಾಮಗಳನ್ನು ನೋಡ್ತೀವಿ. ಗಾಂಧಿ ಕಲ್ಪನೆ ಮಾಡಿಕೊಂಡಂಥ ಒಂದು ಭಾರತ ಇವತ್ತಿನ ಭಾರತವನ್ನು ನೋಡಿದಾಗ ಬಹಳ ಭಿನ್ನವಾಗಿದೆ. ಆದರೆ ಮೂಲತಃ ಇವತ್ತಿಗೂ ಭಾರತ ಕೃಷಿ ಪ್ರಧಾನ ದೇಶವಾಗಿಯೇ ಇದೆ. 70% ಜನ ನಗರದಲ್ಲಿದ್ದರೂ ಕೂಡ ಗ್ರಾಮೀಣ ಆರ್ಥಿಕತೆಯನ್ನು ಅಥವಾ ಕೃಷಿಯನ್ನು ಅವಲಂಬಿಸಿದಂತಹ ಒಂದು ಜನಸಮೂಹವನ್ನು ನಮ್ಮ ಜನಸಂಖ್ಯೆಯಲ್ಲಿ ನಾವು ಗುರುತಿಸ್ತಾ ಇದ್ದೀವಿ. ಸೊ ಹೀಗಿರುವಾಗ ಆ ಒಂದು ಗ್ರಾಮೀಣ ಅಭಿವೃದ್ಧಿಯ ಒಂದು ಹೊಸ ಪರಿಕಲ್ಪನೆ, ಚರಕ ಹಿಡ್ಕೊಂಡು ನೂಲೋದು, ಯಾವುದೋ ಒಂದು ಖಾದಿ ಬಟ್ಟೆ ಹಾಕೊಂಡು ಒಂದು ಪ್ರೋಗ್ರಾಮಲ್ಲಿ ಅಟೆಂಡ್ ಮಾಡೋದು, ಅದು ಅಲ್ಲ. ಖಾದಿ ಗ್ರಾಮೋದ್ಯೋಗ ಭಂಡಾರ ಎಷ್ಟು ಮಟ್ಟಿಗೆ ನಿಷ್ಕ್ರಿಯ ಮಾಡಿದ್ದೀವಿ ಅನ್ನೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನಾವು ಎಷ್ಟೇ ಖಾದಿ ಬಟ್ಟೆ ಹಾಕ್ಕೊಂಡ್ರು ಕೂಡ ನಮಗದು ನಾವು ಅದಕ್ಕೆ ನ್ಯಾಯ ಕೊಡ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಅವಂಥ ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನು ನಾವು ಎಷ್ಟು ಮಟ್ಟಿಗೆ ಬೆಳವಣಿಗೆ ನೋಡ್ತಾ ಇದ್ದೀವಿ ನಾವು. ಸೊ ಗ್ರಾಮಗಳಲ್ಲಿ ಇರಬೇಕಾದಂಥ ಒಂದು ಸೌಹಾರ್ದಯುತ ಸಮಾಜವನ್ನು ನಮಗೆ ಕಟ್ಟಲಿಕ್ಕೆ ಸಾಧ್ಯವಾಗಿದೆಯಾ? ಇವತ್ತಿಗೂ ಸಹ ಮೈಸೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲೇ, ಹಿಂದುಳಿದ ವರ್ಗಗಳ ಸಮಾಜಗಳಲ್ಲೇ ಸಾಮಾಜಿಕ ಬಹಿಷ್ಕಾರ ಜೀವಂತವಾಗಿದೆ. ಹೆಣ್ಣು ಮಕ್ಕಳನ್ನ ಮದುವೆ ಆದ ಕಾರಣಕ್ಕೆ ಕೊಲೆ ಮಾಡ್ತಾರೆ, ಕನ್ಯಾದಾನ ಮಾಡೋದಿಲ್ಲ. ಕನ್ಯಾದಾನ ಯಾರೋ ಪಾಪ ಆ ಹುಡುಗಿ ಮದುವೆ ಆದರೆ ಆ ಕನ್ಯಾ ಹತ್ಯೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಆ ಒಂದು ಜಾತಿ ವೈರುಧ್ಯದ ನಡುವೆ, ಜಾತಿ ದ್ವೇಷದ ನಡುವೆ, ಆ ಒಂದು ಮೇಲು ಕೀಳಿನ ಒಂದು ಭಾವನೆಯ ನಡುವೆ ಗ್ರಾಮೀಣ ಸಮಾಜಗಳಲ್ಲಿ ಇರಬೇಕಾದಂತಹ ಒಂದು ಅಹಿಂಸಾತ್ಮಕವಾದ, ಸಂಯಮಯುತವಾದ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣವನ್ನು ನಾವು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಕಾಣ್ಬೋದು, ಅಥವಾ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಕಾಣ್ಬೋದು, ಅಥವಾ ಆರ್ಥಿಕ ನವ ಉದಾರವಾದ ಒಂದು ಬಂಡವಾಳದ ಶಕ್ತಿ ಅದರಲ್ಲಿ ಕೂಡ ನಾವು ಕಾಣಬಹುದು. ಸೊ ಈ ಒಂದು ಅಂಶವನ್ನು ನೋಡೋದು. ಸಾಂಸ್ಕೃತಿಕವಾಗಿ ನಾವು ನೋಡಿದಾಗ ನಾವು ಭಾರತವನ್ನು ನಾವು ನೆಲ ಸಂಸ್ಕೃತಿಯನ್ನು, ಜನಪದೀಯ ಸಂಸ್ಕೃತಿ ಅನ್ನೋದಕ್ಕಿಂತ ನಮ್ಮ ಭಾರತದಕ್ಕೊಂದು ಸಂಸ್ಕೃತಿ ಇದೆ. ಈಗೇನಾಗಿದೆ ಅಂದರೆ ಆ ಸಂಸ್ಕೃತಿ ಮತ್ತು ಧರ್ಮ ಎರಡನ್ನೂ ಒಂದೇ ಮಾಡೋದು. ಸಂಸ್ಕೃತಿ ಅಂದ್ರೆ ಧರ್ಮ, ಧರ್ಮ ಅಂದರೆ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಅಂದರೆ ನಮ್ಮ ಧರ್ಮ ಅಲ್ಲ, ಧರ್ಮನೇ ಬೇರೆ, ಸಂಸ್ಕೃತಿನೇ ಬೇರೆ. ಆ ಒಂದು ನೆಲೆಯಲ್ಲಿ ನೋಡಿದಾಗ ಗಾಂಧಿ ಅನುಸರಿಸಿದ ಸಾಂಸ್ಕೃತಿಕ ಮಾರ್ಗಗಳೇನಿದೆ, ಈ ಅಹಿಂಸಾತ್ಮಕ, ಅದನ್ನು ನಾವು ದೂರ ಇಟ್ಟು ನೋಡಿದಾಗ ಆ ಸಾಂಸ್ಕೃತಿಕ ಮಾದರಿಗಳೇನಿದೆ, ಆ ಮಾದರಿಗಳಿಂದ ನಾವು ಬಹಳ ದೂರ ಬಂದಿದ್ದೀವಿ. ಆಧುನಿಕತೆಗೆ ನಮ್ಮನ್ನು ನಾವು ಒಡ್ಡಿಕೊಂಡಂತಹ ಸಂದರ್ಭದಲ್ಲಿ ನಾವು ಪ್ರಾಚೀನ ಪದ್ಧತಿಗಳ ಕಡೆಗೆ ಹೋಗ್ತಾ ಇದ್ದೀವಿ. ಅತ್ಯಂತ ಆಧುನಿಕ ಸಮಾಜವಾಗಿ ಡಿಜಿಟಲ್ ಯುಗದಲ್ಲಿ ನಾವು ಬೆಳೀತಾ ಇದ್ರೂ ಕೂಡ ಅತ್ಯಂತ ಪ್ರಾಚೀನ ಪದ್ಧತಿಗಳಾದ ಅಸ್ಪೃಶ್ಯತೆ ಅಂತಾಗ್ಬೋದು, ಅಥವಾ ಮಹಿಳೆಯನ್ನು ಅಧೀನಳನ್ನಾಗಿ ನೋಡುವಂಥ ಒಂದು ಮನಸ್ಥಿತಿ ಆಗ್ಬೋದು, ಅಥವಾ ಕೌಟುಂಬಿಕ ನೆಲೆಗಳಲ್ಲಿ ಮಹಿಳೆ ಪ್ರತಿಯೊಂದು ಹಂತದಲ್ಲೂ ಎದುರಿಸುವಂತಹ ಒಂದು ಭೌತಿಕ ಬಹಿಷ್ಕಾರಗಳನ್ನು ನಾವು ನೋಡ್ಬೋದು. ಅಲ್ಲಿ ಮಹಿಳೆಯನ್ನು ಕಾಡುವಂತಹ ಒಂದು ಸಾಂಸ್ಕೃತಿಕ ಪದ್ಧತಿಗಳು ಅಥವಾ ಅನುಸರಿಸುವಂತಹ ಒಂದು ಆಚರಣೆಗಳು, ಅಲ್ಲಿರುವ ಒಂದು ಮೂಢನಂಬಿಕೆಗಳು, ಮೌಢ್ಯಾಚರಣೆಗಳು, ಇದನ್ನು ನಮ್ಮ ಕೈಯಲ್ಲಿ ಹೋಗಲಿಕ್ಕಾಗಿಲ್ಲ. ಗಾಂಧೀಜಿ ಯಾವತ್ತು ದೇವಸ್ಥಾನಕ್ಕೆ ಹೋಗೋದಾಗಲಿ, ದೇವರ ಬಗ್ಗೆ ಮಾತಾಡೋದು, ಅವನ ಬಗ್ಗೆ ಮಾತಾಡೋದಾಗಲಿ, ಅವರು ದೈವಿಕ ನಂಬಿಕೆಗಳ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಿಲ್ಲ. ಅವ್ರು ದೇವಸ್ಥಾನಕ್ಕೆ ಎಷ್ಟೋ ಕಡೆ ಬಂದಾಗ ದೇವಸ್ಥಾನಕ್ಕೆ ಹೋಗದಿರೋ ವಾಪಸ್ ಹೋಗಿರೋದು ಕೂಡ ಇದೆ ಎಷ್ಟೋ ದೇವಸ್ಥಾನಗಳಲ್ಲಿ. ಅಂದರೆ ಅವ್ರಿಗೆ ದೈವ ನಂಬಿಕೆ ಅನ್ನೋದು ಒಂದು ಉದಾತ್ತವಾದ ಚಿಂತನೆ ಆಗಿತ್ತು ಹೊರತು ಒಂದು ಆಡಂಬರದ ತೋರುವಿಕೆಯ ಒಂದು ಪ್ರವೃತ್ತಿ ಆಗಿಲ್ಲ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಗಾಂಧಿ ಎಲ್ಲಿ ಕಾಣಬೇಕು? ಮಾರ್ಕ್ಸ್ವಾದಿ ಆಗಿರಲಿ, ಅಂಬೇಡ್ಕರ್ವಾದಿ ಆಗಿರಲಿ, ಯಾರೇ ಆಗಿರಲಿ, ನಾವು ಆ ಆರಾಧನಾ ಮನೋಭಾವದಿಂದ ನಾವು ಹೊರಗಡೆ ಬರಬೇಕಾಗುತ್ತೆ. ನಾವೊಂದು ಅನುಕರಣೀಯ ಮಾದರಿಗಳನ್ನು ಅನುಕರಿಸಬೇಕಾದ್ರೆ ಅಲ್ಲಿ ನಾವು ಅಂಧಶ್ರದ್ಧೆಯಿಂದ ಅನುಕರಿಸುವಂಥ ಒಂದು ಮಾರ್ಗಗಳಿಂದ ನಾವು ಹೊರಗೆ ಬರಬೇಕಾಗುತ್ತೆ. ಅಲ್ಲಿ ಗಾಂಧಿನೂ ಸೇರ್ಕೋತಾರೆ. ಅವರ ಒಂದು ಕೂಡ ನಾವು ವಿಮರ್ಶಾತ್ಮಕವಾಗಿ ನೋಡಬೇಕಾಗುತ್ತೆ. ಸೊ ಈ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಕೂಡ ಗಾಂಧಿ ಎಲ್ಲೋ ಒಂದು ಕಡೆ ನಮಗೆ ಪ್ರಸ್ತುತವಾಗಿ ಕಾಣ್ತಾರೆ. ಕೊನೆಯದಾಗಿ ನಾನು ಹೇಳಕ್ಕೆ ಇಷ್ಟಪಡೋದು, ಇವತ್ತಿನ ಸಂದರ್ಭದಲ್ಲಿ ಮಿಲೆನಿಯಂ ಸಮುದಾಯ ನಾವೇನು ಹೇಳ್ತೀವಿ, ಇದರಲ್ಲಿ 2000 ನಂತರ ಹುಟ್ಟಿದಂಥ ಒಬ್ಬ ಮಕ್ಕಳಿರ್ಬೋದು, ಅಥವಾ 1997 97ರಿಂದ 28 ವರ್ಷದ ಒಳಗಿನ
ಒಂದು ಯುವ ಸಮುದಾಯ ಇದು. ಇವಾಗ ನಾವು 40% ಭಾರತದಲ್ಲಿ. ಇವರಿಗೆ ನಾವು ಗಾಂಧಿಯನ್ನು ಹೇಗೆ ತೋರಿಸ್ಬೇಕು ಅಂದಾಗ, ನಾನು ಈಗ ಒಂದು ಲೇಖನ ಶುರು ಮಾಡಿದ ಅದನ್ನೇ ಬರೀತಾ ಇದ್ದೆ. ಅವ್ರಿಗೆ ನಾವು ಹೇಗೆ ಅವರ ದೃಷ್ಟಿಯಲ್ಲಿ ಗಾಂಧಿಯನ್ನ ಒಬ್ಬ ದುಶ್ಮನ್ ಮಾಡಿಟ್ಟಿದ್ದಾರೆ, ದೇಶದ್ರೋಹಿ ಮಾಡಿಟ್ಟಿದ್ದಾರೆ, ಗಾಂಧಿ ಸತ್ತಿದ್ದೇ ಕತ್ತಿಯಾಗಿದ್ದ ಸರಿ ಎನ್ನುವಂಥ ಒಂದು ಅಭಿಪ್ರಾಯಗಳು ಹೊರಗಡೆ ಬರುತ್ತೆ. ಆಡಳಿತ ರಂಗದಲ್ಲಿ ನಿಂತ್ಕೊಂಡು ಗಾಂಧಿಯನ್ನ ಮೇರು ವ್ಯಕ್ತಿತ್ವವನ್ನು ಹೊಗಳುವಂತಹ ಶಕ್ತಿಗಳೇ ಸಾರ್ವಜನಿಕ ವಲಯದಲ್ಲಿ ಬಂದಾಗ ಅವ್ರನ್ನ ನಿರಾಕರಿಸುವಂತಹ, ಅಲ್ಲಗಳೆಯುವಂತಹ, ಹೀಗಳೆಯುವಂತಹ ಒಂದು ಪ್ರವೃತ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ವಾಟ್ಸಪ್ ಯೂನಿವರ್ಸಿಟಿ ಸಿದ್ಧಪಡಿಸಿರುವಂತಹ ಒಂದು ಪಠ್ಯಕ್ರಮದಲ್ಲಿ ಇದೆಲ್ಲ ನುಸುಳುಕೊಂಡು ಬಂದಿದೆ, ವ್ಯವಸ್ಥಿತವಾಗಿ ಬಂದಿದೆ. ಇವತ್ತು ಅದು ಬಹಳ ಒಂದು ಹೆಮ್ಮರವಾಗಿ ನಿಂತಿದೆ. ಇಲ್ಲಿ ನಾವು ಗಾಂಧಿಯನ್ನು ಪರಿಚಯಿಸಬೇಕಾದ್ರೆ ಈ ಒಂದು ಸರಳ ಜೀವನ, ಸಂಯಮದ ಜೀವನ ಮತ್ತು ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಮನೋಗುಣ ಮತ್ತು ಇಡೀ ಸಮಾಜವನ್ನು ಒಂದಾಗಿಟ್ಟಿರಬೇಕು ಅನ್ನುವಂಥ ಒಂದು ತಾತ್ವಿಕ ಬದ್ಧತೆ ಮತ್ತು ಆ ದೇಶದ ಒಂದು ಒಳಿತಿಗಾಗಿ ನಾವು ಎಲ್ಲವನ್ನೂ ದ್ವೇಷ, ಅಸೂಯೆ ಮತ್ತು ಮದಮಾತ್ಸರ್ಯಗಳನ್ನ ಮರೆತು ಮಾನವೀಯ ದೃಷ್ಟಿಕೋನದಿಂದ ನಾವು ಒಂದಾಗಿ ಬಾಳಬೇಕು ಅನ್ನೋ ಒಂದು ಚಿಂತನೆಗಳಿದೆಯಲ್ಲ, ಇದು ನಮಗೆ ಹೆಚ್ಚು ಗಾಂಧೀಜಿಯ ಪ್ರಸ್ತುತತೆ ಬಗ್ಗೆ ನಮಗೆ ಕಾಡಬೇಕಾಗಿದೆ. ಐಡಿಯಾಲಜಿಕಲಿ ನಾವು ಇದನ್ನ ಎಷ್ಟೇ ನಾವು ವಿಂಗಡಿಸ್ತಾ ಹೋಗ್ಬೋದು, ಅದನ್ನ ಹೊಡಿತಾ ಹೋಗ್ಬೋದು, ಆದರೆ ಅಂತಿಮವಾಗಿ ಗಾಂಧಿ ಕಾಣೋದಿಲ್ಲ. ಈ ಒಂದು ಸೀಮಿತ ಚೌಕಟ್ಟು ಅನ್ಸಿದ್ರು ಪರವಾಗಿಲ್ಲ, ಆ ಸೀಮಿತ ಚೌಕಟ್ಟಿನಲ್ಲೇ ಗಾಂಧಿ ಇವತ್ತು ಪ್ರಸ್ತುತ ಆಗ್ತಾರೆ. ಇನ್ನೊಂದು ಕಡೆ ಅವ್ರನ್ನ ಸಂಪೂರ್ಣವಾಗಿ ನಿರಾಕರಿಸುವಂತಹ ಅಥವಾ ಇಡೀ ಇವತ್ತಿನ ಸಮಸ್ಯೆಗಳಿಗೆಲ್ಲ ಗಾಂಧಿಯೇ ಕಾರಣ ಅನ್ನುವ ರೀತಿಯಲ್ಲಿ ಮಾಡುವ ಒಂದು ವಾದಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಇದರಿಂದ ನಾವು ಹೊರಗೆ ಬರಬೇಕಾದ್ರೆ ಮಿಲಿನಿಯಂ ಮಕ್ಕಳಿಗೆ ಗಾಂಧಿಯನ್ನು ತಲುಪಿಸಬೇಕಾದ್ರೆ ನಾವು ಅದೇ ರೀತಿಯ ಮಾದರಿಯ ಪಠ್ಯಗಳ ಮೂಲಕ ತಲುಪಿಸೋದಕ್ಕೆ ಆಗೋದಿಲ್ಲ. ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ವರ್ತಮಾನದಲ್ಲಿ ನಿಂತು ಚರಿತ್ರೆಯನ್ನು ನೋಡ್ಬೇಕಾದ್ರೆ ನಾವು ಇವೆರಡನ್ನೂ ಮುಖಾಮುಖಿಯಾಗಿಸಿ ನೋಡ್ಬೇಕಾದ್ರೆ ಅಥವಾ ಅನುಸಂಧಾನ ಮಾಡಬೇಕಾದ್ರೆ ಇವತ್ತಿನ ಸಂದರ್ಭದಲ್ಲಿ ಗಾಂಧಿ ಇದ್ದರೆ ಹೇಗೆ ವರ್ತಿಸ್ತಾ ಇದ್ರು ಅಥವಾ ಅವರ ಧೋರಣೆ ಹೇಗೆ ಇರ್ತಾ ಇತ್ತು ಅನ್ನೋ ಒಂದು ಚಿಂತನೆಗಳನ್ನ ಇಟ್ಕೊಂಡು ಆ ವರ್ತಮಾನದ ಯುವ ಪೀಳಿಗೆಗೆ, ಭವಿಷ್ಯದ ತಲೆಮಾರಿಗೆ ಗಾಂಧಿಯನ್ನು ತಲುಪಿಸುವುದಕ್ಕೆ ಭಿನ್ನ ಮಾರ್ಗಗಳನ್ನು, ಭಿನ್ನ ಮಾದರಿಗಳನ್ನು, ಭಿನ್ನ ಬೌದ್ಧಿಕ ಚಿಂತನೆಗಳನ್ನು ನಾವು ಹುಟ್ಟು ಹಾಕಬೇಕಾಗತ್ತೆ. ಅಲ್ಲಿ ನಮ್ಮಲ್ಲಿರುವಂಥ ಒಂದು ಇರಬಹುದಾದಂತಹ ಒಂದು ವ್ಯತ್ಯಾಸಗಳೇನಿದೆ, ವ್ಯತ್ಯಯಗಳೇನಿದೆ, ವಿರೋಧಾಭಾಸಗಳೇನಿದೆ, ಅದನ್ನು ಮೀರಿ ಮಾಡಬೇಕಾಗತ್ತೆ. ಯಾಕಂದ್ರೆ ಅದು ಸಮಾಜಕ್ಕೆ ಬೇಕಾಗಿದೆ. ಸೊ ಗಾಂಧಿ ಸಮಾಜಕ್ಕೆ ಪ್ರಸ್ತುತ ಆಗ್ತಾರೆ. ವೈಯಕ್ತಿಕವಾಗಿ ನಮಗೆ ಪ್ರಸ್ತುತ ಆಗದೆ ಇರ್ಬೋದು, ಸಮಾಜಕ್ಕೆ ಪ್ರಸ್ತುತ ಆಗ್ತಾರೆ. ಅಲ್ಲಗಳೆಯುವ ವ್ಯಕ್ತಿ ಅಲ್ಲ ಅನ್ನೋದನ್ನ ನಾವು ಮಿಲಿನಿಯಂ ಮಕ್ಕಳಿಗೆ ನಾವು ಮನದಟ್ಟು ಮಾಡಬೇಕು.